ಎರಡು ಹುಡುಗಿಯರ ಮೇಲೆ ಬಹಳ ದೊಡ್ಡ ಪ್ರಮಾಣದಲ್ಲಿ ಅನ್ಯಾಯ ಆಗಿದೆ. ಇದು ಓವರ್ ಆಲ್ ನೋಡಿದ್ರೆ ಬಹಳ ವ್ಯವಸ್ಥಿತವಾದಂತಹ ಒಂದು ಜಾಲ ಅಂತ ಅನ್ನಿಸ್ತಾ ಇದೆ. ಯಾವ ವ್ಯಕ್ತಿ ಇದನ್ನ ಮಾಡಿದ್ದಾನೆ ಮತ್ತು ಇದರಿಂದ ಯಾರಿದ್ದಾರೆ ಇವರ ಸರಿಯಾದಂಥ ಇನ್ವೆಸ್ಟಿಗೇಷನ್ ಮಾಡಿದ್ರೆ ಇದು ಜಾಲ ಇದೆ ಅನ್ನೋದು ಗೊತ್ತಾಗ್ತದೆ. ಯಾಕಂದ್ರೆ ಮೊದಲನೇದಾಗಿ ಬೇರೆ ಬೇರೆ ಈ ರೀತಿಯ ಹೆಣ್ಣು ಹುಡುಗರೆ ಯುವತಿಯರ ಸಂಪರ್ಕ ಆತನಿಗಿತ್ತು ಅನ್ನುವಂಥದ್ದು ಪ್ರಾಥಮಿಕವಾಗಿ ನಮಗೆ ತಿಳಿದು ಬಂದಿದೆ. ಎರಡನೇದ್ದು, ಆ ವ್ಯಕ್ತಿ ಯಾರೋ ಅರೆಸ್ಟ್ ಮಾಡಿ ಕಸ್ಟಡಿಯಲ್ಲಿದ್ದ ಅವ ಒಂದು ವಿಡಿಯೋ ಮಾಡಿ ಹೊರಗಡೆ ಬಿಡ್ತಾನೆ. ಅದರ ಜೊತೆಗೆ ಪೋಕ್ಸೋ ಕಾನೂನದಲ್ಲಿ ಇರುವಂಥದ್ದು ಸಹಿತ ಯಾರು ಸಂತ್ರಸ್ತೆ ಇರ್ತಾಳ ಆ ಸಂತ್ರಸ್ತೆಯ ಫೋಟೋ ಅಥವಾ ವಿಡಿಯೋ ಮುಖ ಕಾಣುವಂತೆ ಮಾಡಬಾರದು ಅಂತಿದೆ. ಓಪನ್ ಆಗಿ ಎಲ್ಲ ಮಾಡ್ತಾ ಇದ್ದಾರೆ. ಜವಾಬ್ದಾರಿಯುತ ಚಾನೆಲ್ಗಳು ಮಾಡ್ತಾ ಇಲ್ಲ, ಆದರೆ ಬೇರೆ ಚಾನೆಲ್ಗಳು ಸ್ಥಳೀಯವಾಗಿ ಕೆಲವು ಒಂದು ಚಾನಲ್ಲು ಮಾಡಿದೆ ಅನ್ನುವಂಥದ್ದು ಅವರು ತೀವ್ರ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಮತ್ತೆ ಇಲ್ಲಿ ಕೇಶವಾಪುರದಲ್ಲಿ ಒಂದು ಹೋಟೆಲ್ ಇದೆ, ಈ ಹೋಟೆಲ್ ಮೂಲಕ ಎಲ್ಲವೂ ನಡೀತಾ ಇದೆ ಅನ್ನುವಂಥ ಗಂಭೀರವಾದಂಥ ಆರೋಪ ಇದೆ. ಮತ್ತು ಇದು ಒಂದಲ್ಲ, ಹಲವಾರು ಜನರ ಜೊತೆಗೆ ಸಂಪರ್ಕ ಇಟ್ಕೊಂಡಿದ್ದ ಅವನ ಆರೋಪಿ ಅನ್ನುವಂಥದ್ದು ಬಹಳ ಇದು ಗಂಭೀರವಾದಂಥ ಸಂಗತಿ. ಇದರ ಜೊತೆಗೆ ಅಲ್ಲಿ ಏನು ಪೇಟೆ ಅನ್ನೋರ ಇದಕ್ಕೆ ಹೋಗಿದ್ವಿ, ಅಲ್ಲಿಯೂ ಕೂಡ ಇದೇ ರೀತಿಯ ಆಪರೇಷನ್ ಆಗಿದೆ. ಹಾಗಾಗಿ ಇದು ಒಂದು ರೀತಿಯಲ್ಲಿ ವ್ಯವಸ್ಥಿತವಾಗಿ ಏನು ಲವ್ ಜಿಹಾದ್ ಪ್ರಕರಣ ಅಥವಾ ಲವ್ ಜಿಹಾದ್ ಶಬ್ದ ಬಂದಿತ್ತು, ಇದನ್ನು ಅಲ್ಲಗಳೆಯಲಿಕ್ಕೆ ಸಾಧ್ಯ ಇರಲಾರದ ರೀತಿಯಲ್ಲಿ ಈ ಘಟನೆಗಳು ನಡೆದಿದ್ದಾವೆ. ಆ ಹಿನ್ನೆಲೆಯೊಳಗೆ ನಾನು ಪೊಲೀಸ್ ಕಮಿಷನರ್ ಅವರಿಗೆ ಆಲ್ರೆಡಿ ಮಾತಾಡಿದ್ದೇನೆ ಫೋನ್ ಮೂಲಕ. ನಾನು ದೇಶದ ಬೇರೆ ಬೇರೆ ಭಾಗದಲ್ಲಿ ಪ್ರವಾಸದಲ್ಲಿದ್ದೆ, ಹಾಗಾಗಿ ಅಲ್ಲಿಂದನೇ ಮಾತಾಡಿದ್ದೇನೆ. ಮೊನ್ನೆ ನಾನು ಬಾಗಲಕೋಟೆ ಪ್ರಚಾರದಲ್ಲಿದ್ದಾಗ ನಮ್ಮ ಸಮಾಜದ ಮುಖಂಡರಾದಂಥ ವಿಠಲ್ ಅದ್ವಾ ಅವರು ನನಗೆ ಫರ್ದರ್ ಇದರ ಬಗ್ಗೆ ಮಾಹಿತಿಯನ್ನು ಕೊಟ್ಟ ನಂತರ ನಾನು ಕಮಿಷನರ್ಗೆ ಮಾತನಾಡಿ ಎಲ್ಲ ಸಂಗತಿಯನ್ನು ಹೇಳಿದ್ದೇನೆ. ಇನ್ನೂ ತನಕ ವಿಡಿಯೋಗಳು, ಹಳೆ ವಿಡಿಯೋಗಳು ಹೊರಗೆ ಬರ್ತಾವಂದ್ರೆ ಅರ್ಥ ಏನು? ಹಳೆ ವಿಡಿಯೋ ಈಗೇನು ಪೇಟೆ ಅನ್ನುವಂಥ ಹುಡುಗಿದು ಆ ಮನೆತನದ ಹುಡುಗಿದು ಅದು ಹೊರಗಡೆ ಬರ್ತದ ಅಂತಂದರೆ ಈಗ ಎಲ್ಲಿಟ್ಟು ಆ ಹಳೆ ವಿಡಿಯೋ ಯಾರ ಕಡೆ ಇದೆ? ಇದನ್ನು ಬಿಡುಗಡೆ ಮಾಡ್ತಾರೆ ಅವ್ರು ಯಾರು? ಹಾಗಾಗಿ ಪೊಲೀಸರು ಇದನ್ನು ಗಂಭೀರವಾಗಿ ಪರಿಗಣಿಸಬೇಕು. ಮೇಲ್ನವರು ಯಾರಾದರೂ ಅಕಸ್ಮಾತ್ ಆಗಿ, ನಾನು ಇದ್ರೊಳಗೆ ಇಮಿಡಿಯೇಟ್ ಆಗಿ ಯಾವುದೇ ಪೊಲಿಟಿಕಲ್ ಆರೋಪವನ್ನು ಮಾಡ್ತಾ ಇಲ್ಲ. ಯಾರೋ ಇಲ್ಲಿ ಲೋಕಲ್ ಕೆಲವರು ಕುಡಿ ರಾಜಕಾರಣಿಗಳು ಇದ್ರೊಳಗೆ BJP ಕಾಂಗ್ರೆಸ್ ಅನ್ನು ಮಾಡ್ಲಿಕ್ಕೆ ಹೊರಟರು. ಇದು ಸಮಾಜದ ಮಹಿಳೆಯ ಸುರಕ್ಷತೆ ಮತ್ತು ಸ್ವಾಸ್ಥ್ಯದ ಪ್ರಶ್ನೆ ಇದೆ ಇದು. ಹಾಗಾಗಿ ಸರ್ಕಾರ, ನಾನು ಪರಮೇಶ್ವರ್ ಅವ್ರಿಗೂ ಮಾತಾಡ್ತೇನೆ, ಸರ್ಕಾರ ಇದನ್ನ ಏನೋ ಮಾಡಿ ಹಿಂದೂ ಮುಸ್ಲಿಂ ಆ್ಯಂಗಲ್ ತೆಗೆದುಕೊಂಡು ತಮ್ಮ ವೋಟ್ ಬ್ಯಾಂಕ್ ಭದ್ರಪಡಿಸ್ಲಿಕ್ಕೆ ಮಾಡಿದರೆ ನಾವು ಹೋರಾಟಕ್ಕೆ ಇಳಿತೀವಿ. ಅದರ್ವೈಸ್ ಇಲ್ಲಿವರೆಗೆ ನಾನು ಒಬ್ಬ ಜವಾಬ್ದಾರಿಯುತ ಮಂತ್ರಿಯಾಗಿ ನಾನು ಹೇಳಲಿಕ್ಕೆ ಇಷ್ಟಪಡೋದಿಷ್ಟೇ, ಇಲ್ಲಿ ದೊಡ್ಡ ಪ್ರಮಾಣದಲ್ಲಿ ಒಂದು ಜಾಲ ಇದೆ. ಈ ಜಾಲವನ್ನು ಭೇದಿಸಬೇಕು ಮತ್ತು ಆ ಕೇಶವಾಪುರದಲ್ಲಿರುವಂಥ ಹೋಟೆಲು, ಜಿಮ್ಮು ಮತ್ತು ಅಲ್ಲೊಂದು ಆಲ್ ಖೈದಾ ಯಾವುದೋ ಹೋಟೆಲ್, ಅಲ್ ಮದೀನಾ ಹೋಟೆಲು, ಇವೆಲ್ಲ ಅಲ್ತಾಜ್ ಇದು ಸೆಂಟರ್ ಅನ್ನುವಂಥದ್ದು ಆರೋಪವನ್ನು ಅವರ ತಂದೆ ತಾಯಿಯವರು ಮಾಡಿದ್ದಾರೆ. ಹಾಗಾಗಿ ಇದನ್ನ ಬಹಳ ಗಂಭೀರವಾಗಿ ತೆಗೆದುಕೊಳ್ಬೇಕು ಮತ್ತು ಯಾರ್ಯಾರು ಸಂತ್ರಸ್ತೆಯರ ಮುಖ ಬರುವಂತೆ ವಿಡಿಯೋ ಹೊರಗಡೆ ಬಿಟ್ಟಿದ್ದಾರೆ ಅವ್ರನ್ನ ತಕ್ಷಣ ಪೋಕ್ಸೋ ಕಾನೂನದಲ್ಲಿ ಅರೆಸ್ಟ್ ಮಾಡಬೇಕು. ಮತ್ತು ಈ ರೀತಿ ಯಾರು ಎಲ್ಲಿಂದಲೂ ಕೂತು ಯೂಟ್ಯೂಬ್ ಮೂಲಕ ಬಿಡ್ತಾರ ವಿಡಿಯೋ ಬಿಟ್ಟು ಆ ಮನೆತನಕ ಮತ್ತು ಆ ಹುಡುಗಿಗೆ ಮತ್ತಷ್ಟು ಒಂದು ರೀತಿಯಲ್ಲಿ ಅಪಮಾನ ಆಗೋ ರೀತಿ ನಡ್ಕೋತಾ ಇದ್ದಾರೆ ಅಥವಾ ಒತ್ತಡ ಹೇರುವ ರೀತಿ, ಇದು ಒತ್ತಡ ಹೇರುವಂಥ ಒಂದು ತಂತ್ರ ಇದು. ಹಾಗಾಗಿ ಇದನ್ನ ಗಂಭೀರವಾಗಿ ಪರಿಗಣಿಸಬೇಕು. ನಾನು ಪೊಲೀಸ್ ಕಮಿಷನರ್ಗೂ ಹೇಳಲಿಕ್ಕೆ ಬಯಸ್ತೇನೆ, ಇದನ್ನು ನೀವು ಲೈಟ್ ಆಗಿ ತೆಗೆದುಕೊಂಡ್ರೆ ಇದು ಉದ್ವಿಗ್ನತೆ ಜಾಸ್ತಿ ಆಗ್ತದೆ ಮತ್ತು ಇದರೊಳಗೂ ಬ್ಯಾಲೆನ್ಸಿಂಗ್ ಆ್ಯಕ್ಟ್ ಮಾಡುವಂಥದ್ದು ಆಗಬಾರ್ದು. ಯಾರು ತಪ್ಪು ಮಾಡಿದ್ದಾರೆ, ಬ್ಯಾಲೆನ್ಸಿಂಗ್ ಆ್ಯಕ್ಟ್ ಅಂದರೆ ಎಲ್ಲೇ ಗಲಭೆಂಡದ ಯಾರು ತಪ್ಪು ಮಾಡ್ತಾರೆ ನೋಡೋದಿಲ್ಲ, ಆ ಕಡೆಯಿಂದ ಒಂದೆಷ್ಟು ಈ ಕಡೆ ಒಂದೊಂದೆಷ್ಟು ಅರೆಸ್ಟ್ ಮಾಡ್ತಾರಲ್ಲ, ಇದು ಪದ್ಧತಿ ಅಲ್ಲ ಇದು. ಇಲ್ಲಿ ಅನ್ಯಾಯಕ್ಕೊಳಗಾದಂಥವ್ರು ಸಂತ್ರಸ್ತರಿಗೆ ನ್ಯಾಯ ಸಿಗಬೇಕು. ಅದನ್ನು ಯಾರು ಅನ್ಯಾಯ ಮಾಡಿದ್ದಾರೆ ಅವ್ರನ್ನ ಹಿಡಿದು ಒದ್ದು ಒಳಗೆ ಹಾಕಬೇಕು.
ಇಲ್ಲ ಅಂದ್ರೆ ಅವಾಗ ನೋಡ್ರಿ ಆ ನಂತರ ಇಲ್ಲ ಇದು ಅವ್ರ ಪೊಲಿಟಿಕಲ್ ನಾವ್ ಯಾವ್ದು ಪೊಲಿಟಿಕಲ್ ಲಾಭ ತೆಗೆದುಕೊಳ್ಳಿಕ್ಕೆ ಇದ್ರ ವಯಸ್ಸಿಲ್ಲ. ಸಂತ್ರಸ್ತೆಯರ ಸಣ್ಣ ಸಣ್ಣ ಹುಡುಗಿಯರನ್ನ ಇಟ್ಕೊಂಡು ನಮಗೇನು ಪೊಲಿಟಿಕಲ್ ಲಾಭ ತೆಗೆದುಕೊಳ್ಳೋದಿದೆ. ಹಾಗಾಗಿ ಸರ್ಕಾರ ಇದನ್ನ ಸರಿಯಾದ ಕ್ರಮ ತೆಗೆದುಕೊಂಡ್ರೆ ಯಾವುದೇ ರೀತಿಯಾದಂಥ ಪೊಲಿಟಿಕಲ್ ಸ್ಟೇಟ್ಮೆಂಟು ಅಗೇನ್ಸ್ಟು ಪ್ರೋ ಬರೋದಿಲ್ಲ. ಇದರೊಳಗೆ ಯಾವುದೇ ಪೊಲಿಟಿಕಲ್ ಇಂಟರ್ಫಿರೆನ್ಸ್ ಮಾಡ್ಲಿಕ್ಕೆ ಅವಕಾಶ ಇರಲಾರ್ದೆ ಪೊಲೀಸ್ ಕಮಿಷನರ್ ಇದನ್ನ ಸರಿಯಾದಂಥ ರೀತಿಯಲ್ಲಿ ತನಿಖೆಯನ್ನು ಮಾಡಿ ತಪ್ಪಿತಸ್ಥರನ್ನ ಒಳಗೆ ಹಾಕಬೇಕು, ಅವ್ರ ಮೇಲೆ ಕ್ರಮ ತೆಗೆದುಕೊಳ್ಬೇಕು. ಮತ್ತು ಈ ಹೋಟೆಲ್ ಗಟ್ಟೆಯಲ್ಲಿ ಏನು ಸೆಂಟರ್ ಅದ, ಜಿಮ್ದಲ್ಲಿ ಎಲ್ಲೆಲ್ಲಿ ಈ ರೀತಿ ಚಟುವಟಿಕೆ ನಡೀತಾವ ಅವರೆಲ್ಲರ ಮೇಲೆ ನಿಗಾ ಇಡುವಂಥ ಕೆಲಸವನ್ನು ಮಾಡಬೇಕು.